ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಟೊಮೊಟೊ ಬಾತ್ ಮಾಡುವ ರೆಸಿಪಿ ನೋಡೋಣ ಸಿಂಪಲ್ಲಾಗಿ. ಸೊ ಇಲ್ಲಿ ಅದಕ್ಕೆ ಬೇಕಾಗಿರೋಂಥ ಐಟಮ್ಸು: ಟೊಮೆಟೊ 3 ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನು, ಈರುಳ್ಳಿ ಮೀಡಿಯಮ್ ಆಗಿರೋದು 2 ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಒಂದು 4-5 ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಆಯಿಲ್ ಬೇಕು, ಮತ್ತು ಗರಂ ಮಸಾಲ ಬೇಕು. ಸೊ ಇದನ್ನು ಒಂದು 3/4 ಸ್ಪೂನಷ್ಟು ಹಾಕೊತೀನಿ, ಒಂದು ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಪುಡಿ, ಮತ್ತು ಇದು ಅಜ್ಕಾರದ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಅಕ್ಕಿ. ಸೊ ಇಲ್ಲಿ ಒಂದು 3/4 ಪಾವ್ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಈಗ ಹೇಗೆ ಮಾಡೋದು ಅಂತ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮಾಡುವ ವಿಧಾನ: ಸೊ ಕುಕ್ಕರ್ ಇಟ್ಕೊಂಡಿದ್ದೀವಿ, ಪಾತ್ರೆನೂ ಇಟ್ಕೋಬೋದು. ಸೊ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಸೊ 3 ಸ್ಪೂನ್ ಅಥವಾ 4 ಸ್ಪೂನ್ ಹಾಕೋಬೋದು. ಸೊ ಈಗ ನೆಕ್ಸ್ಟು ಆಯಿಲ್ ಸ್ವಲ್ಪ ಕಾಯ್ದ ಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಒಂಚೂರು ರೋಸ್ಟ್ ಆಗಲಿ. ನೆಕ್ಸ್ಟು ಆನಿಯನ್ನು, ಟೊಮೊಟೊ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಗರಂ ಮಸಾಲ, ನೆಕ್ಸ್ಟು ಅಚ್ಕಾರದ ಪುಡಿ. ಅಚ್ಕಾರದ ಪುಡಿ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಮಸಾಲೆ ಸ್ವಲ್ಪ ಚೆನ್ನಾಗಿ ಕೂತ್ಕೊಳ್ಳಿ, ಚೆನ್ನಾಗಿ ರೋಸ್ಟ್ ಮಾಡಿ. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸೊ ಚೆನ್ನಾಗಿ ರೋಸ್ಟ್ ಆದರೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಸೊ ನೆಕ್ಸ್ಟು ಅಕ್ಕಿ ತೊಳೆದಿಟ್ಕೊಂಡಿರೋದು ಹಾಕ್ಕೊತಾ ಇದ್ದೀವಿ. ಸೊ ನೀರು ಸಹಿತ ಹಾಕ್ಕೊಬೇಡಿ, ನೀರು ನೀಟಾಗಿ ಸೋಸ್ಬಿಟ್ಟು ಹಾಕ್ಕೊಳ್ಳಿ. ಯಾಕೆಂದರೆ ಅಕ್ಕಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದರೆ ಇನ್ನು ಟೇಸ್ಟಾಗಿ ಬರುತ್ತೆ. ಬೇಯಿಸ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಈ ಥರ ಪುಷ್ಪ ಥರನೂ ಇರುತ್ತೆ. ಒಂದ್ಸಲ ಅದನ್ನು ಟ್ರೈ ಮಾಡಿ ಬೇಕಾದರೆ. ಸೊ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ
ಬರಲಿ. ಆಮೇಲೆ ಉಪ್ಪು ಖಾರ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಕುಕ್ಕರ್ ಮುಚ್ಚಿಡ 2 ವಿಷಲ್ ಓಡಿಸಿದ್ರೆ ಸಾಕು. ಸೊ ಟೊಮೊಟೊ ಬಾತ್ ರೆಡಿಯಾಗಿದೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ತಿನ್ನಿ. ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಒಂದು ಕಮೆಂಟ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.